ತುಪ್ಪ ತಿಂದ್ರೆ ದಪ್ಪ ಆಗ್ತೀವಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತೆಲ್ಲ ಕೇಳಿರ್ತೀವಿ ಅಲ್ವಾ? ಆದ್ರೆ ಆಯುರ್ವೇದ ಮಾತ್ರ ಇದನ್ನ ಅಮೃತ ಅಂತ ಕರೆಯುತ್ತೆ. ಯಾಕ್ ಹೀಗೆ? ಬನ್ನಿ, ತುಪ್ಪದ ಬಗ್ಗೆ ಇರೋ ಈ ಎಲ್ಲ ತಪ್ಪು ಕಲ್ಪನೆಗಳನ್ನ ಸ್ವಲ್ಪ ಬದಿಗಿಟ್ಟು ಅದರ ಅಸಲಿ ಕಥೆ ಏನು ಅಂತ ನೋಡೋಣ. ನೋಡಿ, ಒಂದ್ ಕಡೆ ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ತೂಕ ಹೆಚ್ಚಾಗತ್ತೆ ಅನ್ನೋ ಭಯ. ಆದ್ರೆ ಇನ್ನೊಂದ್ ಕಡೆ ವಾಸ್ತವ ಏನು ಅಂದ್ರೆ, ಇದೊಂದು ಹೀಲಿಂಗ್ ಫುಡ್. ಅಂದ್ರೆ ನಮ್ಮ ದೇಹವನ್ನ ಗುಣಪಡಿಸುವ, ಕೊಬ್ಬು ಕರಗಿಸೋಕೆ ಸಹಾಯ ಮಾಡುವ, ಮತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಸುಧಾರಿಸುವ ಒಂದು ಅದ್ಭುತ ಆಹಾರ. ಸರಿ, ಹಾಗಾದ್ರೆ ಆಯುರ್ವೇದ ಯಾಕೆ ತುಪ್ಪಕ್ಕೆ ಇಷ್ಟೊಂದು ಬೆಲೆ ಕೊಡುತ್ತೆ? ಯಾಕಂದ್ರೆ ಅದು ತುಪ್ಪವನ್ನ ಬರೀ ಅಡ್ಗೆಗೆ ಬಳಸೋ ಕೊಬ್ಬಾಗಿ ನೋಡಲ್ಲ, ಅದೊಂದು ಔಷಧಿಯಾಗಿ ನೋಡುತ್ತೆ. ಇದರ ಹಿಂದಿರೋ ವಿಜ್ಞಾನ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನಾವು ದಿನಾ ಬಳಸೋ ರಿಫೈನ್ಡ್ ಎಣ್ಣೆಗಳಿಗಿಂತ ತುಪ್ಪ ಯಾಕೆ ತುಂಬಾ ಉತ್ತಮ ಅಂದ್ರೆ, ಇದ್ರಲ್ಲಿ ಕೆಮಿಕಲ್ಸ್ ಇರಲ್ಲ. ಬದಲಾಗಿ ಹೃದಯಕ್ಕೆ ಒಳ್ಳೆಯದಾದ ಒಮೆಗಾ-3, ನಮ್ಮ ಜೀರ್ಣಾಂಗಕ್ಕೆ ಶಕ್ತಿ ಕೊಡುವ ಬ್ಯೂಟರಿಕ್ ಆಸಿಡ್ ಮತ್ತು ನಮ್ಮ ದೇಹಕ್ಕೆ ಬೇಕೇ ಬೇಕಾದ ವಿಟಮಿನ್ಸ್ ಆದ ಎ, ಡಿ, ಇ ಮತ್ತು ಕೆ2 ಹೇರಳವಾಗಿವೆ. ಬರೀ ನಮ್ಮ ಹಿರಿಯರು ಹೇಳಿದ್ದಲ್ಲ, ವಿಜ್ಞಾನ ಕೂಡ ಇದನ್ನೇ ಒಪ್ಕೊಳ್ತೆ. 2018ರ ಒಂದು ಅಧ್ಯಯನದ ಪ್ರಕಾರ ಮಿತವಾಗಿ ತುಪ್ಪ ಸೇವಿಸಿದರೆ ಹೃದಯಕ್ಕೆ ಯಾವುದೇ ಅಪಾಯ ಇಲ್ಲ, ಬದಲಾಗಿ ಕರುಳಿನ ಆರೋಗ್ಯ ಇನ್ನಷ್ಟು ಸುಧಾರಿಸುತ್ತೆ ಅಂತ ಸಾಬೀತಾಗಿದೆ. ಇದು ನಮ್ಮ ಅತಿದೊಡ್ಡ ಭಯವನ್ನ ದೂರ ಮಾಡುತ್ತೆ ಅಲ್ವಾ? ಸರಿ, ಈಗ ಥಿಯರಿಯೆಲ್ಲ ಬಿಟ್ಟು ಪ್ರಾಕ್ಟಿಕಲ್ ಆಗಿ ನೋಡೋಣ. ನಮ್ಮ ದಿನನಿತ್ಯದ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ತುಪ್ಪ ಹೇಗೆಲ್ಲ ಸಹಾಯ ಮಾಡುತ್ತೆ ಅಂತ ಒಂದೊಂದಾಗಿ ತಿಳಿದುಕೊಳ್ಳೋಣ. ಈ ಮಲಬದ್ಧತೆ, ಗ್ಯಾಸ್, ಹೊಟ್ಟೆ ಉಬ್ಬರ ಈ ಥರದ ಸಮಸ್ಯೆಗಳಿದ್ಯಾ? ಹಾಗಿದ್ರೆ ತುಪ್ಪದಲ್ಲಿ ಒಂದು ತುಂಬಾನೇ ಸರಳವಾದ ಮತ್ತು ಸುರಕ್ಷಿತವಾದ ಪರಿಹಾರ ಇದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಸಿಂಪಲ್. ತುಪ್ಪ ಇದೆ ಅಲ್ವಾ, ಅದು ನಮ್ಮ ಕರುಳಿನಲ್ಲಿ ಒಂದು ನ್ಯಾಚುರಲ್ ಲೂಬ್ರಿಕೆಂಟ್ ತರ ಕೆಲಸ ಮಾಡಿ ಮಲವನ್ನ ಮೃದುಗೊಳಿಸುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿರೋ ಬ್ಯೂಟ್ರಿಕ್ ಆಸಿಡ್ ನಮ್ಮ ಕರುಳಿನ ಗೋಡೆಯನ್ನ ರಿಪೇರ್ ಮಾಡಿ ಜೀರ್ಣಕ್ರಿಯೆಯನ್ನ ಸರಾಗಗೊಳಿಸುತ್ತೆ. ಇನ್ನು ಗಂಟಲು ನೋವು, ಒಣಕೆಮ್ಮು, ಎದೆ ಕಟ್ಟಿದ ಹಾಗೆ ಆಗೋದು, ಇದಕ್ಕೆ ತುಪ್ಪದಲ್ಲಿ 2 ಅದ್ಭುತ ಮನೆಮದ್ದುಗಳಿವೆ. ಮೊದಲನೇದ್ರಲ್ಲಿ ತುಪ್ಪ ಏನ್ ಮಾಡತ್ತೆ ಅಂದ್ರೆ, ಅರಿಶಿನ ಮತ್ತೆ ಕರಿಮೆಣಸಲ್ಲಿರೋ ಒಳ್ಳೆ ಗುಣಗಳನ್ನ ನಮ್ಮ ದೇಹ ಬೇಗ ಹೀರ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಎರಡನೇದು ತುಪ್ಪ, ಜೇನು ಮತ್ತು ಶುಂಠಿ ರಸ. ಆದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ನೆನ್ಪಿಟ್ಕೊಳ್ಳಿ, ಆಯುರ್ವೇದದ ಪ್ರಕಾರ ತುಪ್ಪ ಮತ್ತು ಜೇನನ್ನು ಎಂದಿಗೂ ಸಮ ಪ್ರಮಾಣದಲ್ಲಿ ಅಂದ್ರೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ಬೆರೆಸಬಾರದು. ಇನ್ನು ಎದೆಯುರಿ, ಅಸಿಡಿಟಿ ಸಮಸ್ಯೆ ತುಂಬಾ ಜನ ಇದರಿಂದ ಬಳಲ್ತಾರೆ. ಇದಕ್ಕೂ ಕೂಡ ತುಪ್ಪದಲ್ಲಿ ಪರಿಹಾರ ಇದೆ. ಆಯುರ್ವೇದದಲ್ಲಿ ಇದನ್ನ ಪಿತ್ತ ಶಮನಕ ಅಂತ ಕರೀತಾರೆ. ಅಂದ್ರೆ ನಮ್ಮ ದೇಹದಲ್ಲಿರೋ ಹೆಚ್ಚುವರಿ ಹೀಟ್ ಅಥವಾ ಉಷ್ಣತೆ ಮತ್ತೆ ಹೊಟ್ಟೆಯಲ್ಲಿರೋ ಆಸಿಡ್ ಅನ್ನ ಕಡಿಮೆ ಮಾಡುತ್ತೆ. ಇದು ನಮ್ಮ ಹೊಟ್ಟೆಯ ಒಳಪದರಕ್ಕೆ ಒಂದು ಪ್ರೊಟೆಕ್ಟಿವ್ ಲೇಯರ್ ತರ ಕೆಲಸ ಮಾಡುತ್ತೆ. ಇದರಿಂದ ಆಸಿಡ್ನಿಂದ ಹೊಟ್ಟೆಗೆ ಆಗೋ ಡ್ಯಾಮೇಜ್ ಕಡಿಮೆ ಆಗುತ್ತೆ. ಅಸಿಡಿಟಿಯಿಂದ ಪರಿಹಾರಕ್ಕೆ ಊಟಕ್ಕೆ ಮುಂಚೆ ಮತ್ತು ಮಲ್ಗುವ ಮುನ್ನ ತುಪ್ಪವನ್ನ ಈ ರೀತಿ ಸೇವಿಸಬಹುದು. ಕೀಲು ನೋವು, ಬೆಳಿಗ್ಗೆ ಎದ್ದಾಗ ಮೈ ಬಿಗಿಯಾದ ಹಾಗೆ ಇರೋದು ಅಥವಾ ನಡೆಯುವಾಗ ಕೀಲುಗಳಲ್ಲಿ ಕಟ್ ಅಂತ ಸದ್ದು ಬರೋದು, ಈ ಸಮಸ್ಯೆಗಳ ಮೂಲ ಕಾರಣ ಏನು ಗೊತ್ತಾ? ಲೂಬ್ರಿಕೇಶನ್ ಕೊರತೆ. ಒಂದು ಮಷೀನ್ಗೆ ಎಂಗೆ ಹಾಕಿದ್ರೆ ಹೇಗೆ ಅದರ ಪಾರ್ಟ್ಸ್ ಎಲ್ಲ ಸ್ಮೂತಾಗಿ ಓಡುತ್ತೋ, ಹಂಗೇನೆ ತುಪ್ಪ ನಮ್ಮ ಕೀಲುಗಳಿಗೆ ಒಳಗಿಂದ ಲೂಬ್ರಿಕೇಶನ್ ಕೊಡುತ್ತೆ. ಆಯುರ್ವೇದದಲ್ಲಿ ಇದನ್ನ ವಾತಶಮನಕ ಅಂತಾರೆ. ಅಂದ್ರೆ ವಾತದೋಷದಿಂದ ಬರುವ ಡ್ರೈನೆಸ್, ಬಿಗಿತ ಇದನ್ನೆಲ್ಲ ಕಡಿಮೆ ಮಾಡುತ್ತೆ. ಇದಕ್ಕೆ 2 ರೀತಿಯ ಪರಿಹಾರ ಇದೆ ನೋಡಿ. ಒಂದು ಒಳಗಿನಿಂದ, ಅಂದ್ರೆ ಪ್ರತಿದಿನ ತುಪ್ಪ ಸೇವಿಸಿ ಕೀಲುಗಳಿಗೆ ಪೋಷಣೆ ನೀಡುವುದು. ಇನ್ನೊಂದು ಹೊರಗಿನಿಂದ, ಅಂದ್ರೆ ನೋವಿರುವ ಕೀಲುಗಳಿಗೆ ಬೆಚ್ಚಗಿನ ತುಪ್ಪದಿಂದ ಮಸಾಜ್ ಮಾಡಿ ಆರಾಮ ನೀಡುವುದು. ಇಲ್ಲಿವರೆಗೆ ತುಪ್ಪವನ್ನ ತಿಂದ್ರೆ ಏನೆಲ್ಲ ಉಪಯೋಗ ಅಂತ ನೋಡಿದ್ವಿ. ಆದ್ರೆ ತುಪ್ಪದ ಕಥೆ ಇಲ್ಲಿಗೆ ಮುಗಿಯಲ್ಲ. ಅದನ್ನ ದೇಹಕ್ಕೆ ಹಚ್ಚೋದ್ರಿಂದನೂ ಅಷ್ಟೇ ಅದ್ಭುತವಾದ ಪ್ರಯೋಜನಗಳಿವೆ. ಬನ್ನಿ ಈಗ ಅದನ್ನ ನೋಡೋಣ. ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ಸ್, ಮೂಗು ಒಣಗಿದ ಹಾಗೆ ಆಗೋದು, ರಾತ್ರಿ ಸರಿಯಾಗಿ ನಿದ್ದೆ ಬರದೇ ಇರೋದು, ಈ 3 ಸಮಸ್ಯೆಗಳಿಗೆ ತುಪ್ಪ ಒಂದೇ ಪರಿಹಾರ. ಕಣ್ಣಿನ ಕೆಳಗೆ ಮಸಾಜ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಿ ಡಾರ್ಕ್ ಸರ್ಕಲ್ಸ್ ಕಡಿಮೆಯಾಗುತ್ತೆ. ಮೂಗಿಗೆ ತುಪ್ಪ ಹಾಕೋದು ಡ್ರೈನೆಸ್ಗೆ ತುಂಬಾ ಒಳ್ಳೇದು. ಇನ್ನು ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ರಾತ್ರಿ ಮಲ್ಗೋ ಮುಂಚೆ ಪಾದಗಳ ಅಡಿಭಾಗಕ್ಕೆ ತುಕ್ಕದಿಂದ ಮಸಾಜ್ ಮಾಡಿದ್ರೆ ನಮ್ಮ ನರ್ವಸ್ ಸಿಸ್ಟಮ್ ರಿಲ್ಯಾಕ್ಸ್ ಆಗಿ ತುಂಬಾನೇ ಆಳವಾದ ಒಳ್ಳೆ ನಿದ್ದೆ ಬರುತ್ತೆ. ತುಪ್ಪದ ಇಷ್ಟೆಲ್ಲ ಒಳ್ಳೆಯ ಗುಣಗಳನ್ನ ಕೇಳಿದ ಮೇಲೆ ಅದನ್ನ ಹೇಗೆ ಬೇಕಾದ್ರೂ ಬಳಸಬಹುದು ಅಂತ ಅನ್ಕೋಬಾರ್ದು. ಕೆಲವು ಎಚ್ಚರಿಕೆಗಳನ್ನ ಪಾಲಿಸೋದು ಕೂಡ ಅಷ್ಟೇ ಮುಖ್ಯ. ನೆನಪಿಡಿ, ಜ್ವರ ಬಂದಾಗ ತುಪ್ಪ ಬಳಸಬೇಡಿ.
ನಿಮಗೆ ಹೈ ಕೊಲೆಸ್ಟ್ರಾಲ್ ಅಥವಾ ಲಿವರ್ ಪ್ರಾಬ್ಲಮ್ಸ್ ಇದ್ರೆ ಖಂಡಿತ ಡಾಕ್ಟರ್ ಸಲಹೆ ಇಲ್ದೆ ತುಪ್ಪ ಬಳಸೋಕ್ ಹೋಗ್ಬೇಡಿ. ದೇಹದಲ್ಲಿ ಕಫ ಜಾಸ್ತಿ ಇದೆ ಅನ್ಸಿದ್ರೆ ಕಡಿಮೆ ಪ್ರಮಾಣದಲ್ಲಿ ಬಳಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವಾಗ್ಲೂ ಕೆಮಿಕಲ್ ಇಲ್ಲದ ಶುದ್ಧವಾದ ತುಪ್ಪವನ್ನೇ ಬಳಸಿ. ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು ತುಪ್ಪ ತಿನ್ಬಹುದು? ಆರೋಗ್ಯವಂತ ವ್ಯಕ್ತಿಗೆ ದಿನಕ್ಕೆ 2 ಟೀ ಚಮಚ ಸಾಕು ಅಷ್ಟೇ. ನೆನಪಿಡಿ, ಮಿತವಾಗಿ ಬಳಸಿದ್ರೆ ಮಾತ್ರ ತುಪ್ಪ ಅಮೃತ, ಅತಿಯಾದ್ರೆ ಅಮೃತವೂ ವಿಷ. ಹಾಗಾದ್ರೆ ನಮ್ಮ ಅಜ್ಜಿ ತಾತ ಕಾಲದಿಂದ ಬಂದಿರೋ ಈ ಒಂದು ಸರಳ ಆಹಾರ ನಮ್ಮ ಇವತ್ತಿನ ಆಧುನಿಕ ಜೀವನ ಶೈಲಿಯ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಒಂದು ಉತ್ತರ ಆಗಿರಬಹುದಾ? ಖಂಡಿತ ಇದ್ರ ಬಗ್ಗೆ ಯೋಚನೆ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.